ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಎಲ್ರಿಗೂ ಇಷ್ಟ ಆಗುವಂಥ ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ರೋಡ್ ಸೈಡ್ಗಳೆಲ್ಲ ತಿಂತಾನೆ ಇರ್ತಾರೆ ಪಾನಿಪುರಿನ. ಆದರೆ ನಾವೇ ಮನೆಯಲ್ಲೇ ಹೆಲ್ದಿಯಾಗಿ, ಟೇಸ್ಟಿಯಾಗಿ ಹೊರಗಡೆ ಸಿಗೋ ರೀತಿಯೇ ಚೆನ್ನಾಗಿ ಮಾಡಿಕೊಟ್ರೆ ಯಾರು ಹೊರಗಡೆ ಹೋಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಮಗೆ ತೃಪ್ತಿ ಆಗೋಷ್ಟು ನಾವು ಪಾನಿಪುರಿನ ಮನೆಯಲ್ಲೇ ಮಾಡಿ ತಿನ್ಬೋದು ಮತ್ತು ಹೆಲ್ದಿಯಾಗಿ ಕೂಡ ಇರ್ಬೋದು. ಹಾಗಾದರೆ ಬನ್ನಿ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾನಿಪುರಿಗೆ ಮೇಯ್ನಾಗಿ ಪೂರಿ, ಪಾನಿ ಮತ್ತು ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ, ಅದಕ್ಕೆ ಸ್ಟಫಿಂಗ್, ಆಲೂ ಸ್ಟಫಿಂಗ್ ಕೂಡ ಬೇಕಾಗುತ್ತೆ ಮತ್ತು ಸೇವ್. ಇಷ್ಟನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ಪಾನಿಪುರಿನ ಈಸಿಯಾಗಿ ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಮಾಡ್ಬೋದು. ಈಗ ಆಲೂ ಸ್ಟಫಿಂಗೋಸ್ಕರ ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಅದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ಬಟಾಣೆ ಅಥವಾ ಕಡಲೆಕಾಳು ಸಹ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಆಲೂಗಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಅರಿಶಿನ, ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಇದ್ದರೆ ಗ್ರೀನ್ ಚಟ್ನಿ ಕೂಡ ಹಾಕ್ಬೋದು. ಇಲ್ಲಾಂದರೆ ಪಾನಿಪುರಿಗೆ ರೆಡಿ ಮಾಡಿರೋಂಥ ಚಟ್ನಿನೇ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಿದ್ರೇ, ಸ್ಟಫಿಂಗ್ ಇದ್ರೇ. ನಾನೀಗ ಪಾನಿ ರೆಡಿ ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಿಂಜರ್. ಬೆಳ್ಳುಳ್ಳಿ ನಿಮಗೆ ಆಪ್ಷನಲ್, ಬೇಕಂದರೆ ಹಾಕಿ, ಇಲ್ಲಾಂದರೆ ಬೇಡ. ಶುಂಠಿ ಮಾತ್ರ ಹಾಕಲೇಬೇಕಾಗುತ್ತೆ. ಶುಂಠಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ, ಜೀರಿಗೆ, ಪೆಪ್ಪರ್ ಇಷ್ಟನ್ನು ಹಾಕಿದ್ದೀನಿ. ಸ್ವಲ್ಪ ಪಾನಿಪುರಿ ಮಸಾಲ ಕೂಡ ಹಾಕಿದ್ದೀನಿ ನಾನು. ನೀವು ಪಾನಿಪುರಿ ಮಸಾಲ ಹಾಕದೇ ಇದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ 2 ಮೆಣಸಿನ್ಕಾಯಿನ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು. ಈ ಸ್ವೀಟ್ ಚಟ್ನಿ ನಿಮಗೆ ಬೇಕಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವೀಟ್ ಚಟ್ನಿ ಯಾವ ರೀತಿ ಮಾಡೋದು ಅಂತ. ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಪಾನಿಗೆ ನೀರನ್ನು ಹಾಕಿಬಿಟ್ಟು ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೀವು ಸೋದಿಸಿರೋದನ್ನೇ ಮಿಕ್ಸರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದರಲ್ಲಿರೋ ಜ್ಯೂಸ್ ಎಲ್ಲ ಬರಬೇಕು, ಅಷ್ಟು ಗ್ರೈಂಡ್ ಮಾಡಿ ಪಾನಿನ ರೆಡಿ ಮಾಡ್ಕೊಳ್ಳಿ. ಈಗ ರೆಡಿ ಮಾಡಿರೋ ಪಾನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಇದನ್ನು ಕುಡಿದ್ರೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಈಗ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಅದನ್ನು ಇದಕ್ಕೆ ಸೋದಿಸ್ಬಿಟ್ಟು ಹಾಕ್ತೀನಿ ಪಾನಿಗೆ. ಹುಣಸೆಹಣ್ಣು ನಿಮಗೆ, ಇಲ್ಲಾಂದರೆ ನಿಂಬೆಹಣ್ಣು, ಲೆಮನ್, ಇದನ್ನು ಕೂಡ ಹಾಕ್ಬೋದು. ನೀವು ಹುಣಸೆಹಣ್ಣು ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿನೀರಲ್ಲಿ ಇದನ್ನು ಸ್ವಲ್ಪ ನೆನೆಸ್ಬಿಟ್ಟು ಹಾಕಿ. ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಹುಣಸೆಹಣ್ಣನ್ನು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲನ ಹಾಕಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಒಂದು ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೀವು ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ನ ಹಾಕಿದರೆ ಟೇಸ್ಟ್ ನೀವು ಮೊದಲೇ ಹೇಗೆ ಮಾಡಿರ್ತೀರೋ ಅದೇ ರೀತಿಯೇ ಟೇಸ್ಟ್ ಇರುತ್ತೆ. ಯಾವುದೇ ಫ್ಲೇವರ್ ಆಗಲಿ, ಸ್ಮೆಲ್ ಆಗಲಿ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ಗ್ಲಾಸ್ ಜಾರಲ್ಲಿ ಹಾಕಿಟ್ಟಿದ್ದೀನಿ. ನಾವು ಎಲ್ಲ ರೆಡಿ ಮಾಡ್ಕೊಳೋದ್ರಲ್ಲಿನೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿ. ಈಗ ಆಲೂ ಸ್ಟಫಿಂಗ್ ರೆಡಿಯಾಗಿದೆ, ಪಾನಿ ರೆಡಿ ಆಯಿತು, ಸ್ವೀಟ್ ಚಟ್ನಿ ಕೂಡ ರೆಡಿಯಾಗಿದೆ, ಸೇವ್ ಕೂಡ ಇದೆ. ಸೇವನ್ನ ನೀವು ಚಿಕ್ಕ ಚಿಕ್ಕ ಸೇವು, ತಿನ್ನಾಗಿರುವಂಥ ಸೇವು ಬರುತ್ತೆ ನೋಡಿ, ಅದು ಇದ್ದರೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಇದನ್ನು ಇಷ್ಟಪಡೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸೇವನ್ನ ಪಾನಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡ್ತಾ ಇದ್ದರೆ ತಿನ್ನಬೇಕು ಪಾನಿಪುರಿ ಅನ್ನಿಸ್ತಾನೆ ಇರುತ್ತೆ. ನಮ್ಮ ಮನೆಯಲ್ಲೂ ಎಲ್ರಿಗೂ ಇಷ್ಟ ಪಾನಿಪುರಿ. ನಾವು ಇದನ್ನು ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀವಿ ಪಾನಿಪುರಿನ. ಈಗ ನಾನು ಪೂರಿನ ರೆಡಿನೇ ತೊಗೊಂಡಿದ್ದೀನಿ.
ನಿಮ್ಮ ಮುಂದಿನ ದಿನಗಳಲ್ಲಿ ಪೂರಿ ವೀಡಿಯೋಸ್ನ ಹಾಕ್ತೀನಿ ನಾನು. ಈಗ ರೆಡಿ ಪೂರಿ ತೊಗೊಂಡಿದ್ದೀನಿ. ಇದನ್ನು ಸ್ಟಫ್ ಮಾಡೋದು ಹೇಗೆ ಅಂದರೆ, ಸ್ವಲ್ಪ ಆಲೂಗಡ್ಡೆನ ಹಾಕಿಬಿಟ್ಟು ಆಲೂಗಡ್ಡೆ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಲ್ಲ ಅದನ್ನ ಹಾಕಿ, ಸ್ವಲ್ಪ ಸೇವ್, ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಮತ್ತು ಪಾನಿ ಇಷ್ಟನ್ನು ಹಾಕಿ ತಿಂತಾ ಇದ್ದರೆ ತಿಂತಾನೇ ಇರಬೇಕನ್ಸುತ್ತೆ ಮಕ್ಕಳಿಗೆಲ್ಲ. ನಾನು ಮಾಡಿರೋ ಈ ಪಾನಿಪೂರಿ ನಿಮಗೂ ಕೂಡ ತುಂಬ ಇಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.